ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಾಮಾಜಿಕ ಭದ್ರತೆಯ ಸೌಲಭ್ಯಗಳು ಸಿಗಬೇಕು. ಮಳವಳ್ಳಿ ಪಟ್ಟಣದ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪರಮಾತ್ಮ ಫೌಂಡೇಶನ್ ಸಂಸ್ಥಾಪಕರಾದ ಮಾಧವ್ ಕಿರಣ್ ಹೇಳಿಕೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಾಮಾಜಿಕ ಭದ್ರತೆ ಸೌಲಭ್ಯಗಳು ಸಿಗಬೇಕು. ಆಗ ಮಾತ್ರ ದೇಶ ಸಮಾಜ ಪ್ರಗತಿಯಾಗಲಿದೆ ಎಂದು ಮ್ಯಾಕಿ ಪರಮಾತ್ಮ ಫೌಂಡೇಶನ್ ಸಂಸ್ಥಾಪಕರಾದ ಮಾಧವ್ ಕಿರಣ್ ತಿಳಿಸಿದ್ದಾರೆ. ಪಟ್ಟಣದ ಸುಲ್ತಾನ್ ರಸ್ತೆಯ ಪ್ರಭು ಬಿಲ್ಡಿಂಗ್ನಲ್ಲಿ ಆರೋಗ್ಯದ ಬದಲಾವಣೆಗಾಗಿ ಮ್ಯಾಕಿ ಪರಮಾತ್ಮ ಫೌಂಡೇಶನ್ ಹಾಗೂ ಮ್ಯಾಕಿ ಪಾಲಿಸಿ ಸಹಯೋಗದಲ್ಲಿ ಮ್ಯಾಕಿ ಐ ಫಾರ್ಮಾ ನೇತೃತ್ವದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು. ಸಮಾಜದಲ್ಲಿ ಅನೇಕ ಜನರು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಅವರಿಗೆ ಸಾಮಾಜಿಕ ಭದ್ರತೆ, ನ್ಯಾಯ ಒದಗಿಸುವುದು, ಅವರಿಗೆ ಮೂಲಭೂತ ಸೌಲಭ್ಯ ನೀಡುವುದರೊಂದಿಗೆ ಬಡ ಕುಟುಂಬದ ಆರ್ಥಿಕ ಪ್ರಗತಿಗೆ ಪರಮಾತ್ಮ ಫೌಂಡೇಶನ್ ಕೆಲಸ ಮಾಡುತ್ತಿದೆ ಎಂದರು. ಸಮಾಜದಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಿದೆ. ಮೂಲಭೂತ ಸೌಲಭ್ಯಗಳು ಸರಿಯಾಗಿ ದೊರಕುತ್ತಿಲ್ಲ. ದೊರಕಿಸಿಕೊಳ್ಳಲು ಪಡೆಯಲು ಸಮುದಾಯ ಜನರು ಬದಲಾವಣೆಯತ್ತ ಸಾಗಬೇಕು. ನ್ಯಾಯಸಮ್ಮತ ತಮ್ಮ ಹಕ್ಕು ಬಾಧ್ಯತೆಯನ್ನು ಪಡೆದಾಗ ಮಾತ್ರ ಸಮಾಜ ಅಭಿವೃದ್ಧಿ ಸಾಧ್ಯ. ದೇಶದಾದ್ಯಂತ ಮ್ಯಾಕಿ ಪರಮಾತ್ಮ ಫೌಂಡೇಶನ್ ವತಿಯಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ನ್ಯಾಯ ಒದಗಿಸುವ ಸೌಲಭ್ಯ ನೀಡುವ ಪ್ರಾಮಾಣಿಕ ಪ್ರಯತ್ನ ನನ್ನದಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಮಾಜ ಸೇವಕ ಹಾಲ್ನಲ್ಲಿ ಕಾಂತರಾಜು ಮಾತನಾಡಿ, ಮಾಧವ್ ಕಿರಣ್ ರವರ ಜನಪರ ಸೇವೆಗಳು, ಚಿಂತನೆಗಳು ಸಮಾಜದ ಬದಲಾವಣೆಗೆ ಶ್ರೀರಕ್ಷೆಯಾಗಿವೆ. ಜನರು ಇವರ ದೂರದೃಷ್ಟಿಯ ಚಿಂತನೆಗಳ ಬಗ್ಗೆ ಸಾಗಬೇಕಿದೆ. ಇವರು ಆಯೋಜನೆ ಮಾಡಿರುವ ಶಿಬಿರದ ಸೌಲಭ್ಯಗಳನ್ನು ಕ್ಷೇತ್ರದ ಜನರು ಬಳಸಿಕೊಂಡು ಆರೋಗ್ಯವಂತರಾಗಿ ಬಾಳುವಂತೆ ಕರೆ ನೀಡಿದ ಅವರು, ಮೊದಲ ಬಾರಿಗೆ ಪಟ್ಟಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿ ಜನರಿಗೆ ಆರೋಗ್ಯದ ಅರಿವು ಮೂಡಿಸುತ್ತಿರುವುದು ಮಾದರಿ ಎಂದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಣ್ಣಿನ ಪರೀಕ್ಷೆ, ವೈದ್ಯರ ಸಲಹೆ, ಹಲ್ಲಿನ ಪರೀಕ್ಷೆ, ಹೃದಯ ಪರೀಕ್ಷೆ, ಸ್ತನ ಕ್ಯಾನ್ಸರ್, ಬಿಪಿ, ಸಕ್ಕರೆ ಪರೀಕ್ಷೆ, ಸ್ತ್ರೀರೋಗ ತಜ್ಞರ ಸಲಹೆ, ರಕ್ತದಾನ ಶಿಬಿರ ಸೇರಿದಂತೆ ಸುಮಾರು 200ಕ್ಕೂ ಹೆಚ್ಚು ಜನರು ಆಗಮಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಭಾನುವಾರವೂ ಸಹ ಆರೋಗ್ಯ ತಪಾಸಣಾ ಶಿಬಿರ ಮುಂದುವರಿಯಲಿದ್ದು, ತಾಲೂಕಿನ ಜನರು ಬೆಳಗ್ಗೆ 9 ಗಂಟೆಗೆ ಹಾಜರಾಗಿ ಶಿಬಿರದ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತೆ ಆಯೋಜಕರಾದ ಪ್ರವೀಣ್ ತಿಳಿಸಿದ್ದಾರೆ. ಶಿಬಿರದಲ್ಲಿ ಡಾಕ್ಟರ್ ಸುಶೀಲಮ್ಮ, ಡಾಕ್ಟರ್ ಪ್ರವೀಣ್, ಕಾವೇರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಶ್ರುತಿ, ದಯಾನಂದ್ ಸಾಗರ್ ಆಸ್ಪತ್ರೆಯ 6 ನುರಿತ ವೈದ್ಯರ ತಂಡ, ಲಯನ್ಸ್ ಸಂಸ್ಥೆಯ ಬ್ಲಡ್ ಬ್ಯಾಂಕ್, ಮ್ಯಾಕಿ ಐ ಫಾರ್ಮಾ ವತಿಯಿಂದ ಸಂಧ್ಯಾ, ರಶ್ಮಿ, ರಾಘವೇಂದ್ರ, ಅಜಯ್, ಪುಷ್ಪಮಾಲಾ, ಮಾಜಿ ಯೋಧ ಸುರೇಶ್ ಸೇರಿದಂತೆ 100 ಸಮಾಜ ಸೇವಕರು ಭಾಗವಹಿಸಿದ್ದರು. ಬನ್ನಿ ಹೋಗೋಣ. ನಾಳೆ ಭಾನುವಾರವೂ ಸಹ ಉಚಿತ ಆರೋಗ್ಯ ತಪಾಸಣೆ ಜರುಗಲಿದೆ. ಬೆಳಗ್ಗೆ 9 ಗಂಟೆಗೆ ಹಾಜರಾಗಿ ಉಚಿತ ಆರೋಗ್ಯ ಸೇವೆಯನ್ನು ಪಡೆದುಕೊಳ್ಳಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ. ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.